ಈ ವಿಡಿಯೋ ಉದ್ದೇಶ ಏನಂದರೆ ಸ್ಮಾಲ್ ಅಡ್ವೈಸ್ ಕೊಡಬೇಕಿತ್ತು ಗುರು. ಡೈರೆಕ್ಟಾಗಿ ಒಂದು ಹೇಳ್ತೀನಿ, ಆದರೆ ಸಪೋರ್ಟ್ ಮಾಡಿ, ಇಲ್ಲ ಸೈಲೆಂಟಾಗಿ ಇದ್ಬಿಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಇವಾಗ ಜಸ್ಟ್ ಕೆಲಸ ಆಯಿತು ಗುರು, ಇವಾಗ ಮನೆಗೆ ಹೊರಟಿದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ಕಂಪ್ನಿಯಲ್ಲಿ ಎಲ್ಲ ಫುಲ್ಲು ಕ್ರಿಸ್ಮಸ್ ಜೋರಿದೆ. ಆ್ಯಕ್ಟಿವಿಟೀಸು ಎಲ್ಲ ಕ್ರಿಸ್ಮಸ್ ಡ್ರೆಸ್ ಹಾಕ್ಕೊಂಡು ಫುಲ್ಲು ಮಿಂಚ್ತಿದ್ದಾರೆ. ಅವ್ರದ್ದು ಒಂಥರ ಚೆನ್ನಾಗಿದೆ ಲೈಫು ಅಲ್ವಾ. ಸರಿ ಬನ್ನಿ ನೋಡೋಣ, ಹಾಗೆ ಮುಂದೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಮುಂದೆ ಸಿಗೋಣ. ಈ ವಿಡಿಯೋ ಉದ್ದೇಶ ಏನಂದರೆ ಸ್ಮಾಲ್ ಅಡ್ವೈಸ್ ಕೊಡಬೇಕಿತ್ತು ಗುರು. ಅದಕ್ಕೆ ಈ ವಿಡಿಯೋನ ಇದರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಏನಂದರೆ ಹೊಸದೇನೋ ಪ್ರಯತ್ನ ಮಾಡ್ತಾಯಿದ್ದೀನಿ ಗುರು. ಖಂಡಿತ ಗೊತ್ತು, ನೋಡಿ ನಗ್ತಾರೆ ಗುರು. ಡೈರೆಕ್ಟಾಗಿ ಒಂದು ಹೇಳ್ತೀನಿ, ಆದರೆ ಸಪೋರ್ಟ್ ಮಾಡಿ, ಇಲ್ಲ ಸೈಲೆಂಟಾಗಿ ಇದ್ಬಿಡಿ, ಪರವಾಗಿಲ್ಲ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಡಿಮೋಟಿವೇಟ್ ಮಾಡಬೇಡ್ರಿ. ಏನು ಗೊತ್ತಾ ಸ್ನೇಹಿತರೆ, ನಮ್ಮ ಜನ ಹೆಂಗಂದರೆ ಸ್ನೇಹಿತರೆ, ಏನ್ರಿ ಇವನು ಏನು ಮಾಡ್ತಾನೆ, ಏನೋ ಕ್ಯಾಮ್ರಾ ತಗ್ಲಾಕೊಂತಾನೆ ಹೋಗ್ತಾನೆ ಅಂತ ದಯವಿಟ್ಟು ಮಾತಾಡೋಕೆ ಹೋಗ್ಬಿಡಿ. ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ. ಅದಕ್ಕೆ ಓಪನಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಪ್ರೋತ್ಸಾಹ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಡಿಮೋಟಿವೇಟ್ ಮಾಡಬೇಡಿ ಮನುಷ್ಯರನ್ನ. ಸ್ಟಾರ್ಟಿಂಗಲ್ಲೇ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ನೋಡಿದ್ದೀನಿ ಗುರು, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ನಮ್ಮ ಈ ಅಕ್ಕಪಕ್ಕ ಈ ಸಂಬಂಧಿಕರು ಇದ್ದಾರಲ್ಲ, ಮೇನ್ ಅವರಿಂದನೇ ಎಲ್ಲ ತಲೆನೋವು ಗುರು. ಏನೋ ಸಾಧನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ಪ್ರಯತ್ನ ಮಾಡ್ತಾಯಿದ್ದೀನಲ್ಲ, ಹೊಸ ಹೆಜ್ಜೆ ಆಗ್ತಾಯಿದ್ದೀನಿ. ಒಳ್ಳೆ ಸಪೋರ್ಟ್ ಕೊಡೋಕ್ಕಿದ್ರೆ ಕೊಡಿ, ತುಂಬ ಖುಷಿ ವಿಚಾರ. A few moments later. ಮನೆ ಹತ್ರ ಬಂದೆ ಸ್ನೇಹಿತರೆ, ಬನ್ನಿ ನೋಡೋಣ ಯಾರು ರಿಸೀವ್ ಮಾಡ್ಕೊತಾರೋ ನನ್ನ ಅಂತ. ನೋಡಿ ಬಂದ ನಮ್ಮ ಹುಡುಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನಪ್ಪ ಹೊಸ್ದಾಗಿ ಕಾಣಿಸ್ತಾ ಇದ್ದೀನಲ್ವಾ, ಅದಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾನೆ. ಸರಿ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್. ಅಷ್ಟೇ.